ಆಕಾಶವಾಣಿ ಮೈಸೂರು. ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ. ಭೂಯಾಧೂಮೋ ಭವ್ಯಂ ಮಂಗಲಮಾಧ್ಯಾತ್ಮಿಕೇನ ಯೋಗೇನ ಧ್ಯೇಯಾದ್ಯೋಗಿ ಜನೋ ಜನತಾಯೈ ಪರಮಾನಂದಂ ಯೋಗೇನ. ಕೇಳಿ ಕಾರ್ಯಕ್ರಮ ಯೋಗವಾಣಿ. ಯೋಗ ಸ್ಪರ್ಶವ ಪಡೆಯುವ ಯೋಗ ಬದುಕಲಿ ಬಂದಿದೆ ಇದುವೆ ಸುಯೋಗ. ಋಷಿ ಮುನಿಗಳ ಕೊಡುಗೆಯೇ ಯೋಗ ಪಡೆಯುವ ಎಲ್ಲರೂ ಈಗಿಂದೀಗ ಯೋಗಿಗಳಾಗೋಣ, ನಿರೋಗಿಗಳಾಗೋಣ. ಯೋಗಿಗಳಾಗೋಣ, ನಿರೋಗಿಗಳಾಗೋಣ. ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಹಾಗೂ ಮಾನಸಿಕ ಆರೋಗ್ಯ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಶ್ ಬಿಎನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಡಾಕ್ಟರ್ ರವೀಶ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವಿವತ್ತು ಯೋಗ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ತಿಳಿಸ್ಕೊಡ್ಬೇಕು. ಪ್ರಧಾನವಾಗಿ ಯೋಗ ಮತ್ತು ಮಾನಸಿಕ ಆರೋಗ್ಯ ಇವೆರಡರ ನಡುವಿನ ನಂಟು. ಖಂಡಿತ. ಸಾಮಾನ್ಯವಾಗಿ ಯೋಗ ಅಂದರೆ ಅದೊಂದು ತರಹ ದೈಹಿಕವಾದ ವ್ಯಾಯಾಮ ಅಂತಲೇ ಅಂದ್ಕೊಂಡಿರೋ ಜಾಸ್ತಿ. ಒಬ್ಬ ಮಾನಸಿಕ ವೈದ್ಯನಾಗಿ ಯೋಗನ ನೀವು ಹೇಗೆ ವಿವರಿಸ್ತೀರಿ ಡಾಕ್ಟರ್? ಯೋಗ ಅಂದರೆ ಬರೀ ದೈಹಿಕ ಆಸನಗಳಷ್ಟಕ್ಕೆ ಸೀಮಿತ ಮಾಡಬಾರ್ದು. ಯೋಗ ಅಂದರೆ ದೇಹ, ಮನಸ್ಸು ಮತ್ತು ಉಸಿರಾಟ ಇವು ಮೂರರ ಒಂದು ಸಮಗ್ರ ಜೀವನ ಪದ್ಧತಿ. ಈಗ ನಾವು ಯೋಗನ ಅರ್ಥ ಮಾಡ್ಕೋಬೇಕಾದ್ರೆ ಅದರಲ್ಲಿ ಒಂದೊಂದು ಹಂತಗಳಿದ್ದಾವೆ. ಮೊದಲನೇ ಹಂತವೇ ಯಮ ನಿಯಮಗಳು. ಅಂದರೆ ಜೀವನ ಮೌಲ್ಯಗಳನ್ನು ಅಳವಡಿಸ್ಕೊಂಡು ಯೋಗ ಮಾಡಿದಾಗ ಅದು ಒಂದು ಪರಿಪೂರ್ಣ ಆರೋಗ್ಯಕ್ಕೆ ಪೂರಕವಾಗ್ತದೆ. ನಾನಿಲ್ಲಿ ಒಂದು ಕೇಳುಗರಿಗೆ ವಿಶೇಷವಾಗಿ ಸೂಚನೆ ಹೇಳಬೇಕಾಗತ್ತೆ. ಏನಂತಂದರೆ, ಯಾರಿಗಾದರೂ ಗಂಭೀರವಾದ ಮಾನಸಿಕ ಕಾಯಿಲೆ ಅಥವಾ ಸಮಸ್ಯೆಗಳಿದ್ದರೆ ನಾನು ಯೋಗ ಮಾಡ್ಕೊಂಡು ಸರಿ ಮಾಡ್ಕೊಡ್ತೀನಿ ಅನ್ನೋದು ಸ್ವಲ್ಪ ಕಷ್ಟಕರ. ಸೊ ಗಂಭೀರವಾದ ಕಾಯಿಲೆ ಇದ್ದಲ್ಲಿ ತಾವು ಸೂಕ್ತ ವೈದ್ಯರ ಸಲಹೆ ಪಡ್ಕೊಳ್ಳೋದು ಉತ್ತಮ. ಈ ಯೋಗ ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತೀರಿ? ಮಾನಸಿಕ ಆರೋಗ್ಯವನ್ನು ದೈನಂದಿನ ಒತ್ತಡದಿಂದ ಕಾಪಾಡಿಕೊಳ್ಬೇಕಾದ್ರೆ ಒಂದು ನಿಯಮಿತವಾದ ಯೋಗ ಅಂದರೆ ನಾನು ಆಗಲೇ ಹೇಳ್ದಂಗೆ ಆಸನಕ್ಕೆ ಮಾತ್ರ ಸೀಮಿತ ಮಾಡ್ಕೊಳ್ಳೋದಲ್ಲ. ಅದು ಧ್ಯಾನ ಆಗ್ಬೋದು ಅಥವಾ ಪ್ರಾಣಾಯಾಮ ಆಗ್ಬೋದು. ಸೊ ಈ ರೀತಿ ಒಂದು ಪ್ರತಿದಿನದ ಜೀವನ ಶೈಲಿ ಅಂತ ಮಾಡಿಕೊಂಡಾಗ ದೈನಂದಿನ ಒತ್ತಡವನ್ನು ನಿಭಾಯಿಸಲಿಕ್ಕೆ ಆಗುತ್ತೆ. ಯಾವುದೇ ಮಾನಸಿಕ ಕಾಯಿಲೆಗೆ ಒಳಗಾಗೋ ವ್ಯಕ್ತಿ ಜೀವನದ ಒಂದು ಕಷ್ಟ ನಷ್ಟಗಳಿಗೆ ಒಳಗಾಗ್ತಾನೆ ಅಥವಾ ಅವನ ಮಾನಸಿಕ ಅಸಮತೋಲನದಿಂದ ಅನಾರೋಗ್ಯಕ್ಕೆ ಒಳಗಾಗ್ತಾನೆ. ಹಾಗಾಗಿ ಯೋಗ ಮಾಡೋದ್ರಿಂದ ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೋಬೋದು ಮತ್ತು ಕಾಯಿಲೆಗಳನ್ನು ದೂರ ಇಡ್ಬೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ತಾವು ಆಗಲೇ ಹೇಳಿಬಿಟ್ಟಿದ್ದೀರಿ, ಅಂದರೆ ಬಹಳ ಗಂಭೀರವಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳಿದ್ದಾಗ ವೈದ್ಯರ ನೆರವನ್ನು ಪಡೀರಿ ಅಂತ. ಆದರೂ ಕೆಲವೊಂದಷ್ಟು ನಿರ್ದಿಷ್ಟ ಮಾನಸಿಕ ಸಮಸ್ಯೆಗಳಿಗೆ ಯೋಗ ಯಾವ ರೀತಿ ಒಂದು ಪಾತ್ರವನ್ನು ವಹಿಸ್ಬೋದು ಅಂತೀರಿ? ಖಂಡಿತ. ಈಗ ನಾನು ಆಗಲೇ ಹೇಳ್ದಂಗೆ ಎಲ್ಲರಿಗೂ ವರ್ಕ್ ಸ್ಟ್ರೆಸ್ ಅನ್ನೋದು ಇವತ್ತು ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ. ಅದು ಸಾಮಾನ್ಯ ಗೃಹಿಣಿಯಿಂದ ಹಿಡಿದು ಉನ್ನತ ಅಧಿಕಾರಿಗಳ ಮಟ್ಟದವರೆಗೂ ವರ್ಕ್ ಸ್ಟ್ರೆಸ್ ಅಂತಕ್ಕಂಥದ್ದನ್ನು ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ, ಸಮತೋಲನಲ್ಲಿ ಇಟ್ಕೊಳ್ಳೋದಕ್ಕೆ ಇದು ಯೋಗ ಸಹಾಯಕಾರಿ. ಮತ್ತು ಯೋಗ ಅಂತಂದರೆ ಬರೀ ಮುಂಜಾನೆ ಮಾಡಬೇಕು ಅಂತಲೇ ಏನು ನಿರ್ದಿಷ್ಟವಾದ ಸಮಯ ಇಲ್ಲ. ಕೆಲವೊಂದು ಸುಖ ಯೋಗಗಳನ್ನು ನಾವು ಕೂತಂಥ ಕುರ್ಚಿಯಲ್ಲೇ ಮಾಡ್ತಕ್ಕಂಥದ್ದು ಇದೆ. ಹಾಗಾಗಿ ಮುಖ್ಯವಾಗಿ ಈ ಸಣ್ಣದಿದ್ದಾಗಲೇ ಕಿವುಚಿ ತೆಗೆಯೋದು ಅಂತ ಹೇಳ್ತಾರಲ್ಲ, ಅದು ಮಾಡಿಬಿಟ್ರೆ ತೀವ್ರತರವಾದ ತೊಂದರೆಗಳಿಗೆ ಒಳಗಾಗೋದನ್ನು ತಡೆಗಟ್ಬೋದು. ಸೊ ವರ್ಕ್ ಸ್ಟ್ರೆಸ್ ಇವತ್ತು ನಮ್ಮ ನ್ಯಾಷನಲ್ ಸರ್ವೆ ಪ್ರಕಾರ ಸುಮಾರು 80% ಭಾರತೀಯರು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ. ಹಾಗಾಗಿ ಅದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಸೊ ಇಂಥ ಒಂದು ಜೀವನ ಶೈಲಿ ಬದಲಾವಣೆ ಎಲ್ರಿಗೂ ಗೊತ್ತಿದೆ, ಆದರೆ ಅಳವಡಿಸ್ಕೊಳ್ಳೋದ್ರಲ್ಲಿ ತೊಡಕಾಗ್ತಾ ಇದೆ. ಸೊ ಅದಕ್ಕೆ ಪೂರಕವಾಗಿ ಯೋಗ ಒಂದು ಸಾಧನೆ ಆಗ್ತದೆ. ಆತಂಕಗಳನ್ನು ನಿವಾರಣೆಗೆ ಯೋಗವನ್ನು ಬಳಸ್ಬೋದು. ಖಿನ್ನತೆಯಿಂದ
ಹೊರಗೆ ಬರಲಿಕ್ಕೂ ಯೋಗ ಸಹಾಯಕಾರಿಯಾಗಿದೆ. ಇನ್ನು ಹಲವಾರು ಬಗೆ, ಈಗ ಪ್ಯಾನಿಕ್ ಅಟ್ಯಾಕ್ಸ್ ಅಂತ ಹೇಳ್ತೀವಿ, ಮತ್ತು ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ, ಹೀಗೆ ಹಲವಾರು ಮಾನಸಿಕ ಕಾಯಿಲೆಗಳಿಗೆ ಇದು ಉಪಯುಕ್ತ ಅಂತ ನಮ್ಮ ಮನೋವೈಜ್ಞಾನಿಕ ಸಂಶೋಧನೆಗಳ ಮೂಲಕ ನಿರೂಪಣೆ ಮಾಡಿದ್ದಾರೆ. ಈಗ ಮೊದಲನೇ ಮಾನಸಿಕ ಸಮಸ್ಯೆ ಅಂದರೆ ಆತಂಕ, ಹೌದು, ಆಂಗ್ಸೈಟಿ ಅಂತ ಹೇಳ್ತೀವಿ ಅಲ್ವಾ? ಈ ಆಂಗ್ಸೈಟಿ ಸಮಸ್ಯೆ ಇರೋರಿಗೆ ಯೋಗ ಯಾವ ರೀತಿ ಸಹಾಯ ಮಾಡುತ್ತೆ ಅಂತೀರಿ? ಆತಂಕ ಇರೋರು ಮುಖ್ಯವಾಗಿ ಯಾವುದರಲ್ಲಿ ತೊಳಲಾಡ್ತಾರೆ ಅಂದರೆ, ನಾನು ಏನನ್ನೋ ಕಳ್ಕೊಂಬಿಡ್ತೀನೇನೋ ಅಂತಕ್ಕಂಥದ್ದು. ಅದರಿಂದ ವಿಚಲಿತ ಆಗೋದು, ಏಕಾಗ್ರತೆಯಲ್ಲಿ ಕೊರತೆ. ಈಗ ಉದಾಹರಣೆಗೆ ವಿದ್ಯಾರ್ಥಿಗಳು, ಅಯ್ಯೋ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಟ್ರೆ, ಈ ರೀತಿಯಾದ ಯೋಚನೆ. ಈ ಥರ ಒಂದು ಯೋಗಾಭ್ಯಾಸದಿಂದ ಏನಾಗ್ತದೆ, ಏಕಾಗ್ರತೆ ಉತ್ತಮ ಆಗ್ತದೆ, ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಈ ಯೋಗ ಮಾಡೋದ್ರಿಂದ ನಮ್ಮ ಮೆದುಳಿನಲ್ಲಿ ಕೆಲವೊಂದು ರಾಸಾಯನಿಕ ಪ್ರಕ್ರಿಯೆಗಳು ನಡೆಯುತ್ತೆ. ಕೆಲವೊಂದು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ, ಅದು ರಿಲೀಸ್ ಆಗ್ತದೆ. ಇಂಥ ಆತಂಕ ಪಡುವಂಥ ರೋಗಿಗಳಲ್ಲಿ ಗ್ಯಾಬಾ ಅಂತಕ್ಕಂಥ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ರಿಲೀಸ್ ಆಗೋದ್ರಿಂದ ಮನಸ್ಸಿನ ಫೈರಿಂಗ್ ಅಂತ ಏನು ಹೇಳ್ತೀವಿ, ಅದು ಒಂದು ನಿಯಂತ್ರಣಕ್ಕೆ ಬರ್ತದೆ. ಹಾಗೆ ಈ ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳಿದಾಗ, ಯಾವುದೋ ಒಂದು ಗಾಬರಿ ವಿಷಯ ಕೇಳಿದಾಗ ನಮ್ಮಲ್ಲಿ ಆಟೋನಾಮಿಕ್ಸ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ನಿಯಂತ್ರಣದಲ್ಲೇ ತಾನಾಗೆ ತಾನು ಆಗುವಂಥದ್ದು, ಎದೆ ಬಡಿತ ಜಾಸ್ತಿ ಆಗೋದು, ಗಾಬರಿ ಅಂತ ಹೇಳ್ತೀವಲ್ಲ, ಆವಾಗ ಅದೆಲ್ಲ ಸಿಂಪಥೆಟಿಕ್ ಅರೌಸಲ್ ಅಂತ ಹೇಳ್ತೀವಿ. ಅಂಥ ಟೈಮಲ್ಲಿ ಈ ಒಂದು ಪ್ರಾಣಾಯಾಮನೋ ಧ್ಯಾನನೋ ಮುಂತಾದವನ್ನು ಮಾಡ್ತಾ ಬರೋರಲ್ಲಿ ಕೆಲವು ಒಂದು ಗುಳಿಗೆ ಥರ ಒಂದಿನ ಮಾಡಿದ್ರೆ ಇದು ಪರಿಣಾಮಕಾರಿಯಾಗಿರಲ್ಲ. ಪ್ರತಿದಿನ ಮಾಡ್ಕೊಂಡು ಬಂದಾಗ ಅಂಥವ್ರಲ್ಲಿ ಏನಾಗ್ತದೆ, ಪ್ಯಾರಾಸಿಂಪಥೆಟಿಕ್ ಅರೌಸಲ್ ಆಗಿ ಅದು ನ್ಯೂಟ್ರಲೈಸ್ ಆಗ್ತದೆ, ಕಂಟ್ರೋಲಿಗೆ ಬರ್ತದೆ. ಸೊ ಆತಂಕದಲ್ಲಿ ಈ ರೀತಿ ನಿಭಾಯಿಸ್ಕೊಳ್ಳಿಕ್ಕೆ ಯೋಗ ಬಹಳ ಸಹಾಯಕಾರಿಯಾಗಿದೆ. ಇನ್ನು ಖಿನ್ನತೆ, ಈಗ ಎಲ್ಲಿ ನೋಡಿದ್ರೂ ಹೌದು, ಡಿಪ್ರೆಷನ್ ಸಮಸ್ಯೆ. ಎಷ್ಟೋ ಜನ ಬಹಳ ದೊಡ್ಡ ದೊಡ್ಡ ಸಿನಿಮಾ ರಂಗದಲ್ಲಿರುವಂಥವರು ಕೂಡ ನಾನು ಒಂದಲ್ಲ ಒಂದು ಕಾಲದಲ್ಲಿ ಖಿನ್ನತೆಯಿಂದ ಬಳಲಿದ್ದೆ ಅನ್ನೋ ಮಾತನ್ನು ಹೇಳಿರೋದನ್ನು ಕೇಳ್ತೀವಿ. ಮತ್ತು ನಾನು ಅದರಿಂದ ಹೊರಗಡೆ ಬಂದಿದ್ದೀನಿ ಅಂತಲೂ ಕೂಡ ಹೇಳ್ತಾರೆ. ಯೋಗ ಯಾವ ರೀತಿ ಖಿನ್ನತೆ ಸಮಸ್ಯೆ ಇರೋರಲ್ಲಿ ಪ್ರಭಾವವನ್ನು ಬೀರುತ್ತೆ ಅಂತೀರಿ? ನಾನು ಇದಕ್ಕೆ ಉತ್ತರ ಕೊಡೋಕ್ಕಿಂತ ಮುಂಚೆ ಮತ್ತೊಮ್ಮೆ ಒಂದು ಸೂಚನೆಯನ್ನು ನಮ್ಮ ಕೇಳುಗರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಯೋಗವನ್ನು ಔಷಧಿಯ ಹೊರತಾಗಿ ಮಾಡಬೇಕು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ. ಯಾಕಂತಂದರೆ ಔಷಧಿ ವೈದ್ಯರು ಕೊಟ್ಟಾಗ ಅದರ ಜೊತೆ ನೀವು ಯೋಗ ಮಾಡಲಿಕ್ಕೆ ಶಕ್ತರಾಗಿದ್ದರೆ ಇದು ಒಂದು ಪೊರಕವಾದ ಚಿಕಿತ್ಸೆ. ಅಂದರೆ ಕಾಯಿಲೆ ಬಂದು ಆಗೋದ ಮೇಲೆ ನಾನು ಯೋಗ ಶುರು ಮಾಡ್ಕೊಂಡು ಎಲ್ಲ ಸರಿ ಮಾಡ್ಕೊಳ್ತೀನಿ ಅಂತ ಅಂದ್ಕೊಳ್ಬೇಡಿ. ಆದರೆ ಜೀವನ ಶೈಲಿಯಾಗಿ ನೀವು ಯೋಗ ಅಳವಡಿಸ್ಕೊಂಡ್ರೆ ಖಿನ್ನತೆಗೆ ಒಳಗಾಗೋದನ್ನು ತಡೆಗಟ್ಬೋದು. ಹೇಗೆ ತಡೆಗಟ್ಬೋದು ನೋಡಿ, ಈ ಆತಂಕ ಕಾಯಿಲೆ ಆಗಲಿ, ಖಿನ್ನತೆ ಆಗಲಿ, ಅಥವಾ ಹಲವಾರು ಮಾನಸಿಕ ಕಾಯಿಲೆಗಳಲ್ಲಿ ನಮ್ಮ ಮೆದುಳಿನ ಕೆಲವೊಂದು ಪ್ರಕ್ರಿಯೆಗಳಲ್ಲಿ ಏರಿಳಿತ ಕಾಣ್ತದೆ. ಈಗ ಖಿನ್ನತೆ ಇರುವಂಥ ವ್ಯಕ್ತಿಗಳಿಗೆ ಸೆರೋಟೋನಿನ್ ಅಂತಕ್ಕಂಥ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ನ ಕೊರತೆ ಇರ್ತದೆ. ಅದು ಸೆರೋಟೋನಿನ್ ನಮಗೆ ಒಂದು ರೀತಿ ಹ್ಯಾಪಿ ಹಾರ್ಮೋನ್ ಅಂತ ಹೇಳ್ತೀವಲ್ಲ, ಆ ಥರದ್ದು, ಖುಷಿಯಾಗಿಡುವಂಥ. ಅದು ಅಂದರೆ ಆಹಾರನೂ ಮುಖ್ಯ. ಸೊ ಇಲ್ಲಿ ಎಲ್ಲವನ್ನ ಸಮಗ್ರವಾಗಿ ನಾವು ತಗೊಳ್ಬೇಕೇ ಹೊರತು ಒಂದನ್ನು ಮಾಡಿ ನಾವು ಎಲ್ಲ ಗಳಿಸ್ಕೋತೀವಿ ಅನ್ನೋದು ಕಷ್ಟ. ಈ ಥರ ಖಿನ್ನತೆಗೆ ಒಳಗಾದವರಲ್ಲಿ ನಿತ್ರಾಣ, ಬಲಹೀನತೆ, ಬೇಜಾರು ಇದೆಲ್ಲ ಹೋಗಬೇಕಾದ್ರೆ ನಮ್ಮ ದೇಹ, ಮನಸ್ಸು ಮತ್ತು ಉಸಿರಾಟವನ್ನು ಒಂದು ಸಿಂಕ್ರೊನೈಸ್ ಮಾಡಿಕೊಂಡಾಗ ಖಿನ್ನತೆಯಿಂದ ಹೊರಗೆ ಬರೋದಕ್ಕೆ ಸಹಾಯಕಾರಿ ಆಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಿದ್ರಾಹೀನತೆ ಈಗಾಗಲೇ ನಾವು ಚರ್ಚೆ ಮಾಡಿದ್ದೀವಿ. ಹೌದು, ಅಂದರೆ ಯೋಗ ಮಾಡೋದ್ರ ಮೂಲಕ ಒಳ್ಳೆ ನಿದ್ರೆನ ಪಡಿಬಹುದು ಅಂತ ಅರ್ಥನಾ, ಅಥವಾ ಆ ಸಮಸ್ಯೆಯಿಂದ ಹೊರಬರೋದಕ್ಕೆ ಯೋಗ ಸಹಕಾರಿ ಅಂತ ಅರ್ಥನಾ? ಎರಡೂ. ಯಾಕೆ ಅಂತಂದರೆ ನಾವು ಯೋಗ ಮಾಡಬೇಕು ಅಂತಂದರೆ ಕೆಲವೊಂದು ಪರಿಸರದಿಂದ ಬರುವಂಥ ಉದ್ವೇಗಗಳು ಮತ್ತು ಇಂಟರ್ನಲ್ ಎನ್ವೈರ್ನ್ಮೆಂಟ್, ಅಂದರೆ ನಮ್ಮ ದೇಹದ ಒಳಗೆ ನಡೀತಕ್ಕಂಥ ಉದ್ವೇಗಗಳನ್ನು ನಿಯಂತ್ರಣದಲ್ಲಿ ಇಡ್ತದೆ. ಸಾಕಷ್ಟು ಜನ ಈ ಒಂದು ಪದವನ್ನು ಕೇಳಿರ್ತೀರ, ಯೋಗ ನಿದ್ರಾ ಅಂತ. ಸೊ ನಾವು ನಿದ್ರೆ ಮಾಡಬೇಕು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಈ ಸಿಂಪಥೆಟಿಕ್ ಅರೌಸಲ್ನ ಕಡಿಮೆ ಮಾಡ್ಕೊಳ್ಬೇಕು. ಈಗ ನೋಡಿ, ನಾವು ಟಿ ವಿ ಮತ್ತು ಸಾಮಾಜಿಕ ಮಾಧ್ಯಮಗಳು ನೋಡಿದಾಗ ಏನಾಗ್ತದೆ, ನಿದ್ರೆಗೆ ಅಂದರೆ ಉದ್ವೇಗ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಬೇರೆ ಬೇರೆ ರೀತಿಯಾದ ನ್ಯೂರೋ ಕೆಮಿಕಲ್ಸ್ ರಿಲೀಸ್ ಆಗ್ತದೆ. ನಾವು ಅದನ್ನು ಮತ್ತೆ
ಮತ್ತೆ ತಿಳಿಯಾಗಿ ಇಟ್ಟು ನಿದ್ರೆ ಮಾಡೋಕ್ಕೆ ಹೋಗಬೇಕು ಅಂದರೆ ಇದು ಒಂದು ರೀತಿ ಸ್ವಿಚ್ ಅಲ್ಲ. ಮಲ್ಕೊಂಡ ತಕ್ಷಣ ಸ್ವಿಚ್ ಆನ್ ಆಗಿಬಿಡಬೇಕು ನಿದ್ರೆದು ಅಂದರೆ ಹಾಗಲ್ಲ. ಹಾಗಾಗಿ ನಿಯಮಿತವಾಗಿ ಯೋಗವನ್ನು ಮಾಡ್ಕೊಂಡು ಬರ್ತಕ್ಕಂಥವ್ರು ಈ ಉದ್ವೇಗ ಕಡಿಮೆಯಾಗಿ ನಿದ್ರೆಗೆ ಪೂರಕವಾದ ವಾತಾವರಣ, ಅಂತಃಕರಣದ ವಾತಾವರಣ ಮತ್ತು ಬಾಹ್ಯ ವಾತಾವರಣನೂ ಸಮತೋಲನ ಮಾಡಿಕೊಂಡ್ರೆ ನಿದ್ರಾ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ನನ್ನ ಅಭಿಪ್ರಾಯ. ಈ ಗುಣಮಟ್ಟದ ನಿದ್ರೆ ಅಂದರೆ ಏನು ಡಾಕ್ಟ್ರೆ? ಗುಣಮಟ್ಟದ ನಿದ್ರೆ ಅಂದರೆ ನೋಡಿ, ನಿದ್ರೆಯಲ್ಲೂ ಮುಖ್ಯವಾಗಿ 2 ಸ್ಟೇಜಸ್ ಇದೆ. ಒಂದು REM ರ್ಯಾಪಿಡ್ ಐ ಮೂಮೆಂಟು, ಇನ್ನೊಂದು NREM ನಾನ್ ರ್ಯಾಪಿಡ್ ಐ ಮೂಮೆಂಟ್ ಸ್ಟೇಜಸ್. ಅದರಲ್ಲಿ NREMದೇ 3 ಸ್ಟೇಜಸ್ ಇದೆ. ಈ ಡೀಪ್ ಸ್ಲೀಪ್ ಅಂತ ಹೇಳ್ತೀವಲ್ಲ, ಸೊ ನಾವು ಒಂದು ಸೈಕಲ್ ಅಂತ ತೊಗೊಂಡ್ರೆ 90 ನಿಮಿಷ ಆಗುತ್ತೆ. ಸೊ 90 ನಿಮಿಷ ಅದರಲ್ಲಿ NREMದು 3 ಸ್ಟೇಜಸ್ಸು ಮತ್ತು REM ಸೇರಿಕೊಂಡು 90 ನಿಮಿಷ ಒಂದು ಸೈಕಲ್. ಈ ಥರದ್ದು ಕನಿಷ್ಠ ಅಂದ್ರೂ ಒಂದು 5ರಿಂದ 6 ಸೈಕಲ್ಲು ಒಬ್ಬ ಮನುಷ್ಯ ಮಾಡಿದಾಗ ಅವನಿಗೆ ಗುಣಮಟ್ಟದ ನಿದ್ದೆ ಬಂದಿದೆ, ಅವನು ಮಾರನೇ ದಿನಕ್ಕೆ ಸಶಕ್ತನಾಗಿದ್ದಾನೆ ದೈಹಿಕವಾಗಿ ಮಾನಸಿಕವಾಗಿ ಅಂತ ಹೇಳ್ಬೋದು. ಮತ್ತು ನಮ್ಮ ನಿದ್ರಾವಸ್ಥೆಯಲ್ಲಿ ಸಾಕಷ್ಟು ಹಾರ್ಮೋನ್ಸ್ಗಳು ಸಮತೋಲನಕ್ಕೆ ಬರ್ತವೆ. ಮಕ್ಕಳಲ್ಲಿ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗೋದೇ ನಿದ್ರೆಯಲ್ಲಿ. ಸೊ ನಿದ್ರಾಹೀನತೆ ಆದರೆ ಮಗು ಬೆಳವಣಿಗೆ, ಸಮಗ್ರವಾದ ಬೆಳವಣಿಗೆ, ಸಮಗ್ರ ಅಂತಂದರೆ ದೈಹಿಕ ಮತ್ತು ಮಾನಸಿಕ, ಆಮೇಲೆ ಸಾಮಾಜಿಕ ಬೆಳವಣಿಗೆಗೂ ಅದು ಪೂರಕ ಆಗತ್ತೆ. ಹಾಗಾಗಿ ನಿದ್ರೆ ಒಂದು ಮೂಲಭೂತವಾದ ಚಟುವಟಿಕೆ. ಆಹಾರ, ನಿದ್ರೆ ಇದೆಲ್ಲ ಸಮತೋಲನಕ್ಕೆ ಕೆಲವೊಂದು ಹವ್ಯಾಸಗಳು, ಯೋಗ, ವ್ಯಾಯಾಮ ನಿಯಮಿತವಾಗಿ ಮಾಡ್ಕೊಂಬಂದರೆ ಸಂಪೂರ್ಣ ಆರೋಗ್ಯಕ್ಕೆ ಉತ್ತಮ ಅಂತ ಹೇಳಲಿಕ್ಕೆ ಬಯಸ್ತೀನಿ. ತುಂಬ ಜನ ಯೋಗ ಪಟುಗಳು ತಾವೇ ಪ್ರಸ್ತಾಪ ಮಾಡಿರೋ ಹಾಗೆ ಯೋಗ ನಿದ್ರೆಯನ್ನು ಮಾಡಿಬಿಟ್ರೆ ಅದು ಎಷ್ಟೋ ಗಂಟೆಗಳ ವಾಸ್ತವ ನಿದ್ರೆಗೆ ಸಮ ಅಂತ ಹೇಳ್ತಾರೆ. ನಿಜ. ಆದರೆ ಒಬ್ಬ ಮನೋವೈದ್ಯರಾಗಿ ನೀವು ಹೇಗೆ ಆ ಯೋಗ ನಿದ್ರೆನ ಅರ್ಥ ಮಾಡ್ಕೊಂಡಿದ್ದೀರಿ? ಮತ್ತು ಅದರಲ್ಲಿ ಈಗ ನೀವು ಹೇಳಿದ್ರಲ್ಲ ಕ್ಲಾಸಿಫಿಕೇಶನ್ಸ್, ಹೌದು, ರ್ಯಾಪಿಡ್ ಐಬಾಲ್ ಮೂಮೆಂಟು, ನಾನ್ ರ್ಯಾಪಿಡ್ ಐಬಾಲ್ ಮೂಮೆಂಟ್ ಏನಿದೆಯಲ್ಲ, ಇದು ಯೋಗ ನಿದ್ರೆಯಲ್ಲೂ ಇರುತ್ತಾ, ಹೇಗೆ ಸರ್? ಇದು ಯೋಗ ನಿದ್ರೆಯಲ್ಲಿ ಏನಾಗ್ತದೆ ಅಂತಂದರೆ ಅವರು ಬೇಗ ಗುಣಮಟ್ಟದ ನಿದ್ರೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಇಡೀ ನಿದ್ರೆಯಲ್ಲಿ ಸ್ಟೇಜ್ 2 ಸ್ಲೀಪೇ ಜಾಸ್ತಿ ಇರುತ್ತೆ. ಈ ಸ್ಟೇಜ್ 2 ಸ್ಲೀಪನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ತುಂಬ ಹೊತ್ತು ಮಲ್ಕೊಂಡಿದ್ದೀವಿ ಅಂತ ಅನ್ನಿಸ್ತದೆ ಹೊರತು, ಆದರೆ ಗುಣಮಟ್ಟದ ನಿದ್ದೆ ಮಾಡಿದ್ವಿ ಅಂತ ಅನಿಸಲ್ಲ. ಯೋಗ ನಿದ್ರೆ ಮಾಡಿದಾಗ ಏನಾಗ್ತದೆ, ಅವರು ಡೀಪ್ ಸ್ಲೀಪ್ಗೆ ಹೋಗ್ತಾರೆ. ನೋಡಿ, ನಮ್ಮ ಮೆದುಳು ಒಂದು ವಿದ್ಯುತ್ ಚಾಲಿತವಾದ ಯಂತ್ರ. ಸೊ ಅದರಲ್ಲಿ ತರಂಗಾಂತರಗಳು ಹಲವಾರು ಹರ್ಡ್ಸ್ಗಳಲ್ಲಿ ತರಂಗಾಂತರಗಳು ನಡೀತಾ ಇರ್ತದೆ. ಸೊ ಇಂಥವರು ಯೋಗ ನಿದ್ರೆಯಲ್ಲಿ ಇದ್ದವ್ರದ್ದು ನಾವು EEG ಅಂತ ಕರಿತೀವಿ, ಎಲೆಕ್ಟ್ರೋಎನ್ಸೆಫಲೋಗ್ರಾಮ್ ಅಂತ. ಅದರಲ್ಲಿ ಸ್ಟಡಿ ಮಾಡಿದಾಗ ಯಾರು ಭಾಳ ಸಮಾಧಾನಕರವಾಗಿರ್ತಾರೆ ಅಂಥ ಒಂದು ವೇವ್ಗಳನ್ನು ಗಮನಿಸಲ್ಪಟ್ಟಿದೆ. ಸೊ ಈ ಯೋಗಪಟುಗಳು ಹೇಳ್ತಕ್ಕಂಥದ್ದು ಅವರ ಅನುಭವದ ಮಾತುಗಳು, ಅದು ವೈಜ್ಞಾನಿಕವಾಗೂ ಸತ್ಯ ಇದೆ. ಹಾಗಿದ್ರೆ ಇದನ್ನು ಚಿಕಿತ್ಸೆಯಾಗಿ ಬಳಸೋ ಪ್ರಯತ್ನಗಳು ನಡೆದಿದೆಯಾ ಮಾನಸಿಕ ಆರೋಗ್ಯಕ್ಕೆ? ಹೌದು. ಈಗ ನೋಡಿ, ನಮ್ಮ ಸರ್ಕಾರಗಳು ಇದಕ್ಕೆ ಪ್ರೋತ್ಸಾಹ ನೀಡ್ತಾ ಇದೆ. ಇಂಟಿಗ್ರೇಟಿವ್ ಮೆಡಿಸಿನ್ ಅಂತಕ್ಕಂಥ ಒಂದು ವಿಭಾಗವನ್ನು ನಮ್ಮ ಬೆಂಗಳೂರಿನ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯಲ್ಲಿ, ನಿಮ್ಹಾನ್ಸ್, ಎಸ್, ಅಲ್ಲಿ ಪ್ರಾರಂಭ ಆಗಿದೆ. ಇದನ್ನು ಸಾಕಷ್ಟು ರೋಗಿಗಳು ಅನುಕೂಲ ಪಡ್ಕೊಂಡಿದ್ದಾರೆ. ಇದನ್ನು ದೇಶದ ಹಲವಾರು ಭಾಗಗಳಲ್ಲೂ ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡ್ತೀವಿ ಅಂತ ಮತ್ತು ಬಡ್ಜೆಟನ್ನು ಅಲೋಕೇಟ್ ಮಾಡಿದ್ದಾರೆ. ಅಂದರೆ ಯಾವುದು ನಮ್ಮ ಈ ಮಣ್ಣಿನ ಒಂದು ಜ್ಞಾನ ಇತ್ತು, ಒಂದು ಪುರಾತನವಾದ ಜ್ಞಾನ ಮರ್ತು ಹೋಗಿತ್ತು, ಜೀವನ ಶೈಲಿ ಅಂತಕ್ಕಂಥದ್ದು ಇವತ್ತು ಬಹಳ ಪ್ರಮುಖವಾಗಿರೋದ್ರಿಂದ ಈ ಜೀವನ ಶೈಲಿ ಆಧಾರಿತ ಕಾಯಿಲೆಗಳೇ ಜಾಸ್ತಿಯಾಗಿ ಇದು ಒಬ್ಬ ವ್ಯಕ್ತಿ, ಕುಟುಂಬ ಮತ್ತು ಸರ್ಕಾರಕ್ಕೂ ಹೊಣೆ. ಯಾಕಂದರೆ ರೈಟ್ ಟು ಹೆಲ್ತ್ ಅನ್ನೋದು ಒಂದು ಸಾಂವಿಧಾನಿಕ ಹಕ್ಕು. ಹಾಗಾಗಿ ಇದು ಸರ್ಕಾರನೂ ಪ್ರೋತ್ಸಾಹ ಮಾಡ್ತಾ ಬರ್ತಾ ಇದೆ. ಅಲ್ಲ, ಈಗ ನೀವೊಬ್ಬ ಮಾನಸಿಕ ವೈದ್ಯರು, ಈಗ ನಿಮ್ಮ ಹತ್ರ ಬರುವಂಥವರು ಆರಂಭದ ಹಂತದಲ್ಲೂ ಇರ್ತಾರೆ, ಹೌದು, ಮಧ್ಯದ ಹಂತದಲ್ಲೂ ಇರ್ತಾರೆ, ಅಥವಾ ಕೊನೆ ಹಂತದಲ್ಲೂ ಕೂಡ ಇರ್ತಾರೆ. ಅಂಥವ್ರನ್ನೆಲ್ಲ ತಾವು ನೋಡ್ತೀರಿ ಪ್ರತಿನಿತ್ಯ ನಿಮ್ಮ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ. ಯಾವ ಹಂತದವ್ರಿಗೆ ತಾವು ಯೋಗವನ್ನು ಸಜೆಸ್ಟ್ ಮಾಡ್ತೀರಿ? ಸಾಧಾರಣವಾಗಿ ಮೈಲ್ಡ್ ಟು ಮಾಡ್ರೇಟ್ ಇದ್ದಾಗ
ನಾವು ಕೊಡೋ ಔಷಧಿ ಜೊತೆ ಅದನ್ನು ಒಂದು ಒಳ್ಳೆ ಗುರುಗಳಿಂದ ಕಲಿಬೇಕು. ಯಾಕಂದರೆ ಇಲ್ಲಿ ಏನಾಗ್ತದೆ, ಎಲ್ಲನೂ ನಾನು ಆನ್ಲೈನಲ್ಲಿ ನೋಡಿ ಕಲಿತೀನಿ, ಆಗೋದಿಲ್ಲ. ಇಲ್ಲಿ ಮುಖ್ಯ ಏನಂತಂದರೆ ಆಸನ ಒಂದೇ ಅಲ್ಲ, ನಮ್ಮ ಉಸಿರಾಟದ ಕೋಆರ್ಡಿನೇಷನ್ ಇರಬೇಕಾಗ್ತದೆ. ಹಾಗಾಗಿ ಬಲ್ಲಂತಹ ಒಬ್ಬ ಗುರುವಿನಿಂದ ಅದನ್ನು ಕಲ್ತ್ಕೊಂಡು, ಸೊ ಮತ್ತು ಇದು ಕಂಪಲ್ಸರಿ ಅಂತಲೂ ನಾನೇನು ಹೇಳಲ್ಲ. ಯಾಕಂತಂದರೆ ಅವರಿಗೆ ಆಗುವಂಥ ಆಸನಗಳನ್ನು ಮಾಡ್ಕೊಳ್ತಾ ಬರ್ಬೋದು. ಈಗ ತುಂಬ ಸರಳ ಅಂತಂದರೆ ಧ್ಯಾನ ಮಾಡ್ತಕ್ಕಂಥದ್ದು. ಅದಕ್ಕಿಂತ ಅಂತಂದರೆ ಈಗ ಯಾಕಂದರೆ ಕೆಲವ್ರಿಗೆ ಈಗ ವಯಸ್ಸಾದವ್ರಿಗೆ ಮೂಳೆಗಳು ಮತ್ತು ಕೀಲು ಅವರಿಗೆ ಆಸನಗಳನ್ನು ಮಾಡಲಿಕ್ಕೆ ತೊಡಕಾಗ್ತದೆ. ಅಂಥವರು ನಾನು ಆಸನಗಳು ಮಾಡ್ತಿಲ್ಲ, ನನಗೆ ಯೋಗಾನೇ ಮಾಡೋಕ್ಕಾಗಲ್ಲ ಅಂತ ಬೇಸರ ಮಾಡ್ಕೊಳ್ಳುವಂಥದ್ದೇನಿಲ್ಲ. ಅಂಥವರು ಧ್ಯಾನ ಮಾಡ್ಬೋದು, ಇಲ್ಲ ಪ್ರಾಣಾಯಾಮ ಮಾಡ್ಬೋದು. ತೀವ್ರತರವಾದ ಕಾಯಿಲೆ ಇದ್ದಾಗ ನಾನು ಬರೀ ಇಂಥದ್ದೇ ಮಾಡಿಕೊಂಡು ನನಗೆ ಮಾತ್ರೆಗಳು ನುಂಗಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಕಷ್ಟ. ಇದು ರಿಕವರಿ ಆದಮೇಲೆ, ಕಾಯಿಲೆಯಿಂದ ಹೊರಗೆ ಬಂದಮೇಲೆ ಖಂಡಿತವಾಗ್ಲೂ ಅದನ್ನು ಮಾಡಿ ಮತ್ತೆ ಬರದೇ ಇರೋ ಹಾಗೆ ತಡೆಗಟ್ಬೋದು. ಇಲ್ಲ ಅಂತಂದರೆ ಕೊಟ್ಟಿರೋ ಔಷಧಿಗಳ ಜೊತೆಗೂ ಈ ಒಂದು ಯೋಗ ಮಾಡಿಕೊಂಡು ಬೇಗ ಅವರು ಚಿಕಿತ್ಸೆಗೆ ಏನೋ ಪರಿಣಾಮಕಾರಿಯಾಗಿ ರೆಸ್ಪಾಂಡ್ ಮಾಡ್ತಾರೆ. ರೆಸ್ಪಾಂಡ್ ಮಾಡಿದಾಗ ಏನಾಗುತ್ತೆ, ಇವರು ಔಷಧಿಗಳಿಂದ ಬೇಗ ಹೊರ ಬರ್ಬೋದು. ಹೊರ ಬಂದ ಮೇಲೆ ಈ ಅಭ್ಯಾಸವನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗಬೇಕು. ಈ ಸ್ಕಿಜೋಫ್ರೇನಿಯಾ ಅಂತಾರಲ್ಲ, ಹೌದು, ಆ ಸಮಸ್ಯೆ ಇರೋರು ಕೂಡ ಯೋಗ ಮಾಡ್ಬೋದು. ಆದರೆ ಅದರಲ್ಲೂ ಏನಾಗ್ತದೆ, ಬಗೆ ಬಗೆಯ ರೀತಿಯಾದದ್ದಿದೆ, ಸಬ್ ಟೈಪ್ಸ್ ಅಂತ ಹೇಳ್ತೀವಿ. ಸೊ ವ್ಯಕ್ತಿಯ ಯೋಚನಾ ಲಹರಿ ಹೇಗಿದೆ ಅಂತ ನೋಡಿಕೊಂಡು ಅವರು ಈಗ ಮನಸ್ಸೆಲ್ಲೋ ದೇಹ ಎಲ್ಲೋ ಅನ್ನಂಗೆ ಆಗಬಾರ್ದು. ಇದು ತನ್ನ ಏನೋ ಆಸನಗಳು ಅಥವಾ ಈಗ ಒಂದು ಮಾಂಸಖಂಡವನ್ನು ಗಟ್ಟಿಯಾಗಿ ಹಿಡಿದು ಅದನ್ನು ರಿಲೀಸ್ ಮಾಡಬೇಕಾದ್ರೆ ಅದನ್ನು ಅನುಭವಿಸುವಾಗೆ ಇರಬೇಕು. ಆ ಯೋಚನೆಗಳನ್ನು ಒಂದು ನಿಟ್ಟಿನಲ್ಲಿ ತಗೊಳ್ಳದೆ ಯೋಗದ ಪರಿಣಾಮಕಾರಿಯಾದ ಫಲಿತಾಂಶ ಸಿಗೋದಿಲ್ಲ. ಯೋಗ ಆರಂಭಿಸೋದಕ್ಕೆ ಸೂಕ್ತವಾದ ವಯಸ್ಸು ಅಂತ ಏನಾದ್ರು ಇದೆಯಾ? ಆ ಥರ ಏನಿಲ್ಲ. ಯಾಕಂದರೆ ಚಿಕ್ಕ ಮಕ್ಕಳನ್ನೂ ಮಾಡ್ಬೋದು, ವಯಸ್ಸಾದವರು ಮಾಡ್ಬೋದು. ಆದರೆ ಆಯಾ ವಯಸ್ಸಿಗೆ ತಕ್ಕಂಥ ಆಸನಗಳು ಇರ್ತದೆ. ಬಟ್ ಧ್ಯಾನ ಮತ್ತು ಪ್ರಾಣಾಯಾಮ ಮಾಡಲಿಕ್ಕೆ ಯಾವುದೇ ವಯಸ್ಸು ಅಂತ ಏನೂ ಅಡ್ಡಿಪಡಿಸಲ್ಲ. ಮಾನಸಿಕ ಆರೋಗ್ಯ ಒಳ್ಳೆ ರೀತಿಯಲ್ಲಿ ಇರಬೇಕು ಅನ್ನೋದಾದರೆ ಯೋಗವನ್ನು ಎಷ್ಟು ಬಾರಿ ಎಷ್ಟು ಸಮಯ ಅಭ್ಯಾಸ ಮಾಡಬೇಕು ಅಂತೀರಿ? ನೋಡಿ, ಯೋಗ ಅನ್ನೋದು ನನಗೆ ತೊಂದರೆ ಆದಾಗ ಮಾಡ್ತೀನಿ ಅನ್ನೋದು, ಅಥವಾ ನಾನು ವಾರದಲ್ಲಿ 2 ದಿನ ಮಾಡಿಬಿಟ್ಟು ನನಗೆ ಉತ್ತಮ ಫಲಿತಾಂಶ ಬರಲಿ ಅನ್ನೋದು ಹಾಗಲ್ಲ. ಹೇಗೆ ವಿದ್ಯಾರ್ಥಿ ಪ್ರತಿದಿನ ಅವನು ಅಭ್ಯಾಸ ಮಾಡಬೇಕಾಗತ್ತೆ, ಹಾಗೆ ಯೋಗ ಅನ್ನೋದು ಒಂದು ವಾರದಲ್ಲಿ ಆದಷ್ಟು ದಿನ, ಕನಿಷ್ಠ ಅಂದರೂ 4-5 ದಿನ ಆದರೂ ಮಾಡಬೇಕಾಗ್ತದೆ. ಆವಾಗ ಅದು ಉತ್ತಮವಾದ ಪರಿಣಾಮಕಾರಿಯಾದಂಥ ಫಲಿತಾಂಶ ನೀಡುತ್ತೆ. ಸೊ 30ರಿಂದ 40 ನಿಮಿಷ ಕನಿಷ್ಠ ಬೇಕಾಗ್ತದೆ. ಮತ್ತು ಈಗ ತುಂಬ ಜನ ವಾಕಿಂಗ್ ಮಾಡ್ತಾರಲ್ಲ, ವಾಕಿಂಗ್ ಅಷ್ಟೇ ಪರಿಣಾಮಕಾರಿ ಯೋಗ ಅಂತಲೂ ನಮ್ಮ ವೈಜ್ಞಾನಿಕ ಸಂಶೋಧನೆಗಳಿಂದ ನಿರೂಪಿಸಲ್ಪಟ್ಟಿದೆ. ಮನೋಚಿಕಿತ್ಸೆಯಲ್ಲೂ ಕೂಡ ಇವತ್ತು ಸಾಕಷ್ಟು ಆಧುನಿಕತೆ ಬಂದ್ಬಿಟ್ಟಿದೆ ಅಲ್ವಾ? ಹೌದು. ಈಗ ಯೋಗ ಮತ್ತು ಆಧುನಿಕವಾದ ಮನೋಚಿಕಿತ್ಸೆ ಎರಡೂ ಕೂಡ ಒಟ್ಟೊಟ್ಟಿಗೆ ಕೆಲಸ ಮಾಡ್ಬೋದೆ? ಹೌದು, ಇದು ಪೂರಕವಾದ ಚಿಕಿತ್ಸಾ ಪದ್ಧತಿ. ಇದನ್ನು ಸಂಶೋಧನೆಗಳ ಮೂಲಕ ನಿರೂಪಿಸಲಾಗಿದೆ. ಹಾಗಾಗಿ ಹೆಚ್ಚಿನ ಡೋಸೇಜ್ ಅವಶ್ಯಕತೆ ಇರೋದಿಲ್ಲ, ಹೆಚ್ಚಿನ ಮಾತ್ರೆಗಳ ಅವಶ್ಯಕತೆ ಇರೋದಿಲ್ಲ, ಮತ್ತು ಹೆಚ್ಚಿನ ದಿನಗಳಷ್ಟು ಚಿಕಿತ್ಸೆಯೂ ಬೇಕಾಗೋದಿಲ್ಲ ಅಂತ ಈ ಕಂಬೈನ್ಡ್ ಥೆರಪಿಯಿಂದ ತಿಳಿದುಪಟ್ಟಿದೆ. ಹಾಗಾಗಿ ಇದು ನಮ್ಮದೇ ಪದ್ಧತಿ, ನಾವು ಬೆಳೀತಾ ಕೇಳಿ ನೋಡಿ ಬಂದಿರೋದ್ರಿಂದ ಒಪ್ಕೊಳ್ಳೋದಕ್ಕೆ ಕಷ್ಟ ಆಗಲ್ಲ ಅಂತ ನಾನು ಅನ್ಕೋತೀನಿ. ಡಾಕ್ಟ್ರೇ, ಈ ಆತ್ಮಹತ್ಯೆಯ ಒಂದು ಆಲೋಚನೆ ಅಥವಾ ಅದನ್ನು ಮಾಡಿಕೊಳ್ಳುವಂತಹ ಒಂದು ಏನು ನಿರ್ಧಾರ, ಹೌದು, ಇದು ಯೋಗದಿಂದ ಏನಾದರೂ ಒಂದಷ್ಟು ಬದಲಾವಣೆಗಳನ್ನು ತರಬಹುದೇ? ನಿಜ, ಒಳ್ಳೆ ಪ್ರಶ್ನೆ. ಯಾಕೆ ಅಂತಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋರಿಗೆಲ್ಲ ಮಾನಸಿಕ ರೋಗ ಇರೋಲ್ಲ, ಮಾನಸಿಕ ರೋಗ ಇರೋರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಆತ್ಮಹತ್ಯೆ ಅನ್ನೋದು ಇಟ್ ಈಸ್ ಎ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಎ ಟೆಂಪರರಿ ಪ್ರಾಬ್ಲಮ್. ಹಾಗಾಗಿ ಯೋಗ ಮಾಡೋರಿಗೂ ಮೂಲಭೂತವಾದ ಗುರಿ ಏನು ಅಂತಂದರೆ, ನಾನು ಆಗಲೇ ಹೇಳ್ದಂಗೆ
ದೇಹ, ಮನಸ್ಸು, ಉಸಿರಾಟ ಮತ್ತು ಮೌಲ್ಯವಾದ ಜೀವನವನ್ನು ನಡೆಸೋದು. ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರೋ ಹಾಗೆಯೇ ಮಾನಸಿಕ ಆರೋಗ್ಯ ಅಂತಂದರೆ ದೈನಂದಿನ ಒತ್ತಡಗಳನ್ನು ನಿಭಾಯಿಸ್ಕೊಂಡು ಸಮಾಜಕ್ಕೆ ಪ್ರಯೋಜನ ಆಗುವಂಥ ಕೆಲಸಗಳನ್ನು ಮಾಡ್ತಾ. ಅಂದರೆ ಅರ್ಥ, ಈಗ ಆತ್ಮಹತ್ಯೆ ಮಾಡ್ಕೊಳ್ಳೋರ್ಗೆ ಏನು ಅಂತಂದರೆ ಜೀವನದಲ್ಲಿ ಇನ್ನೂ ದಾರಿನೇ ಇಲ್ಲ, ನನಗೇನು ಮುಂದೆ ಕಾಣ್ತಾ ಇಲ್ಲ ಅಂತ ಅಂದ್ಕೊಳ್ಳೋರು ಆ ಒಂದು ದೃಢ ನಿರ್ಧಾರಕ್ಕೆ ಬರ್ತಾರೆ. ಈ ಯೋಗ ಮಾಡುವಾಗ ಏನಾಗ್ತದೆ ಅಂದರೆ ನಾವು ಪ್ರಕೃತಿ ಜೊತೆಗೆ ಒಂದು ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗುವಾಗ ಜೀವನದ ಪರ್ಪಸ್, ಜೀವನದ ಉದ್ದೇಶಗಳನ್ನು ತಿಳ್ಕೊಳ್ಳಿಕ್ಕೆ ಸಹಾಯಕಾರಿಯಾಗತ್ತೆ ಮತ್ತು ಪರಿಣಾಮಕಾರಿಯಾಗತ್ತೆ. ಈ ಮುಖಾಂತರ ಇದು ತಡೆಗಟ್ಟಲು ಸಾಧ್ಯ ಅಂತ ಒಬ್ಬ ಮನೋವೈದ್ಯನಾಗಿ ನಾನು ಭಾವಿಸ್ತೀನಿ. ಡಾಕ್ಟ್ರೇ, ಪ್ರಸ್ತುತ ಸಮಾಜದ ಏನು ಬಹುದೊಡ್ಡ ಸಮಸ್ಯೆ ಇದೆಯಲ್ಲ, ಪೇರೆಂಟಿಂಗ್. ಹೌದು. ಅಂದರೆ ಇವತ್ತು ತಂದೆ ತಾಯಿಯಂದರು ಮಕ್ಕಳನ್ನು ಸರಿಯಾಗಿ ಬೆಳೆಸ್ತಾ ಇಲ್ಲ ಅನ್ನೋ ಆರೋಪ ಇರಬಹುದು, ಅಥವಾ ಮಕ್ಕಳೇ ಸಾಮಾಜಿಕ ಮಾಧ್ಯಮಗಳ ಪ್ರಭಾವಕ್ಕೆ ಬಿದ್ದು ಅವರ ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಅನ್ನೋವಂಥದ್ದನ್ನು ನಾವೇನೀಗ ಪ್ರಸ್ತುತ ಜನಮಾನದಲ್ಲಿ ನೋಡ್ತಾ ಇದ್ದೇವೆ. ಜೆನ್ಜಿ ವಿಚಾರಗಳು. ಯೋಗ ಈ ತರಹದ ಸಮಸ್ಯೆಗಳಿಗೂ ಒಂದು ಪರಿಹಾರ ಆಗಬಹುದು ಅಂತ ಒಬ್ಬ ಮಾನಸಿಕ ವೈದ್ಯನಾಗಿ ತಮಗನ್ಸುತ್ತಾ? ನಿಜ. ಈಗ ಸಾಧಾರಣವಾಗಿ ಮಗುಗೆ ತಂದೆ ತಾಯಿನೇ ಒಂದು ರೋಲ್ ಮಾಡಲಾಗ್ತಾರೆ. ಆ ನಿಟ್ಟಿನಲ್ಲಿ ತಂದೆ ತಾಯಿ ಹೇಗೆ ಬೆಳೆಸ್ತಾರೆ ಅನ್ನೋದು ಬಹಳ ಮುಖ್ಯವಾದ ಅಂಶ. ಸಾಕಷ್ಟು ತಂದೆ ತಾಯಿ ಏನು ಅನ್ಕೋತಾರೆ, ನನ್ನ ಮಗುಗೆ ನಾನೇನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಅದನ್ನು ಕೊಡಬೇಕು, ದ ಬೆಸ್ಟ್, ಎಕ್ಸ್ಟ್ರಾಡಿನರಿ ಅಂತ ಪ್ರಯತ್ನ ಮಾಡೋಕ್ಕೆ ಹೋಗ್ತಾರೆ. ನಾನು ಹೇಳೋದು, ಮೊದಲು ಆರ್ಡಿನರಿ ಆಗಿರೋದಕ್ಕೆ ಕಲಿಸ್ಕೊಡಿ, ಆವಾಗ ಎಕ್ಸ್ಟ್ರಾ ಆ್ಯಡ್ ಆಗತ್ತೆ. ಇಲ್ಲಿ ಆರ್ಡಿನರಿಯಾಗೇ ಇರೋದಕ್ಕೆ ಪ್ರಯತ್ನ ಮಾಡ್ದೇ ಎಲ್ಲವೂ ಉತ್ತಮವಾಗಿರಬೇಕು ಅಂತಂದರೆ ಅವಾಗೇನಾಗತ್ತೆ, ತಂದೆ ತಾಯಿಯ ಒತ್ತಡಗಳ ಪರಿಣಾಮ ಮಕ್ಕಳ ಮೇಲೆ ಹೇರ್ದಂಗೆ ಆಗುತ್ತೆ. ಮತ್ತು ಮಕ್ಕಳಿಗೆ ಇವತ್ತೇನಾಗ್ತಾ ಇದೆ, ಬೇಗ ಸಿಗಬೇಕು ಅಂತಕ್ಕಂಥ ಒಂದು ಆಲೋಚನೆಯಿಂದ ಈ ಯೋಗಾಭ್ಯಾಸ ತಾಳ್ಮೆಯನ್ನು ಕಳಿಸ್ಕೊಡುತ್ತೆ. ಮತ್ತು ಈಗ ಇವತ್ತು ಬೀಜ ಹಾಕಿ ನಾಳೆ ಫಲ ಕೊಡಲಿ ಅನ್ನೋವಂಥ ತಾಳ್ಮೆ ಬಂದಾಗ ತಾಳಿದವನು ಬಾಳಿ ಅನ್ನೋ ಅಂತಲೇ ಗಾದೆ ಇದೆ. ಮತ್ತು ತಾಳ್ಮೆ ಮತ್ತು ಶ್ರದ್ಧೆ ನಮ್ಮ ಕಣ್ಣುಗಳಾಗಿದ್ದರೆ ಆಮೇಲೆ ಯಶಸ್ಸು ತಾನಾಗೇ ತಾನು ಬರುತ್ತೆ, ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಾರಲ್ಲ. ಈ ನಿಟ್ಟಿನಲ್ಲಿ ಇವತ್ತೇನಾಗಿದೆ, ತಂದೆ ತಾಯಿಗಳಿಗೆ ಆ ಮಗುಗೆ ಹೋಲಿಕೆ ಮಾಡುವಂಥದ್ದು ಜಾಸ್ತಿ ಆಗ್ತಾಯಿದೆ. ಮತ್ತು ಅದು ಕೊಡಿಸ್ಲಿಲ್ಲ ಅಂತಂದರೆ ನನ್ನ ಮಗು ಕ್ಷೀಣ ಆಗಿಬಿಡತ್ತೆ. ಇಲ್ಲ, ಮಗುಗೆ ಬೇಕಾಗಿರೋದೇನಂತಂದರೆ ಒಂದು ಜೀವನದ ಮೌಲ್ಯ, ತನ್ನನ್ನು ನಿಭಾಯಿಸ್ಕೊಳ್ಳುವಂಥ ಕೌಶಲ್ಯತೆ ಮತ್ತು ಸಮಾಜದಲ್ಲಿ ಬದುಕುವಂತಹ ಸದೃಢತೆ. ಎಲ್ಲವನ್ನು ನಾವು ಕ್ವಾಲಿಟಿ, ಕ್ವಾಂಟಿಟಿಯಲ್ಲ, ಅಂದರೆ ಗುಣಮಟ್ಟದಲ್ಲಿ ಹೇಳ್ಕೊಡ್ಬೇಕೆ ಹೊರತು ಸಂಖ್ಯಾತ್ಮಕವಾಗಿ ನಾವು ಕೊಡ್ತಾ ಹೋದರೆ ಅದು ಸ್ಟೆಬಿಲಿಟಿ ಆಗಲ್ಲ. ಮಾನಸಿಕ ಆರೋಗ್ಯಕ್ಕಾಗಿ ಯೋಗ ಆರಂಭಿಸೋದಕ್ಕೆ ಬಯಸೋರಿಗೆ ಒಬ್ಬ ಮನೋವೈದ್ಯರಾಗಿ ತಮ್ಮ ಅಂತಿಮ ಸಲಹೆ ಏನು ಡಾಕ್ಟ್ರೆ? ನಾನಾಗಲೇ ಹೇಳ್ದಂಗೆ ಯೋಗ ಅನ್ನೋದು ಒಂದು ಪ್ರಯಾಣ. ನಾವು ಎಷ್ಟು ದೂರ ಕ್ರಮಿಸ್ಬೇಕು ಅಂತೀವಿ ಅಷ್ಟು ನಾವು ಪ್ರಯಾಣಿಸ್ಬೇಕಾಗತ್ತೆ. ಅಂದರೆ ಈಗ ನಾವು ಜೀವನವನ್ನು ಒಂದು ದೊಡ್ಡ ಗುರಿ ಅಂತ ಇಟ್ಕೊಂಡಾಗ ಅದಕ್ಕೆ ಬೇಕಾಗಿದ್ದು ಪ್ರತಿದಿನದ ಒಂದು ಶಿಸ್ತಿನ ಸಂಯಮ. ಮತ್ತು ಯೋಗ ಎಲ್ಲದಕ್ಕೂ ಮ್ಯಾಜಿಕ್ ಟ್ರೀಟ್ಮೆಂಟ್ ಅಂತಲೂ ಭಾವಿಸಬಾರ್ದು. ಯೋಗಕ್ಕೆ ಆದ ಕೆಲವೊಂದು ಲಿಮಿಟೇಷನ್ಸ್ ಇರ್ತದೆ. ಅಂದರೆ ಈಗ ಸಡನ್ನಾಗಿ ಬರ್ತಕ್ಕಂಥ ದೇಹದಲ್ಲಿ ಏರುಪೇರುಗಳನ್ನು ಸೂಕ್ತವಾದ ವೈದ್ಯರ ಹತ್ರ ಹೋಗಿ ತಿಳ್ಕೊಳ್ಬೇಕು. ಮತ್ತು ತನ್ನದೇ ಆದ ತಿಳುವಳಿಕೆಗಳು ಸಾಕಷ್ಟು ಬಾರಿ ತಪ್ಪಾಗೋ ಸಾಧ್ಯತೆಗಳಿರುತ್ತೆ. ಸೊ ಈಗ ಯೋಗ ಗುರುಗಳಿಂದ ತಿಳ್ಕೊಂಡು ಕಲಿತಂಥದ್ದು ಉತ್ತಮ. ಮತ್ತು ದಯವಿಟ್ಟು ಮಾಧ್ಯಮಗಳಲ್ಲಿ ಬರುವಂಥದ್ದನ್ನು ನಂಬೇಡಿ ಮತ್ತು ಅದಕ್ಕೆ ಬಲಿಯಾಗಬೇಡಿ. ಸೊ ನಿಮ್ಮ ಜೀವನ ಆರೋಗ್ಯಕರವಾಗಿರಬೇಕು ಅಂದರೆ, ಆರೋಗ್ಯ ಅಂದ್ರೇ 6 ಯೋಗ. ಸೊ ಅದು ದೇಹ, ಮನಸ್ಸು, ಸಮಾಜ, ಆಧ್ಯಾತ್ಮಿಕ, ಭಾವನೆಗಳು, ಹೀಗೆ ಹೇಳ್ತಾ ಹೋದರೆ ಅವೆಲ್ಲದರ ಒಂದು ಸಮತೋಲನ. ಈ ಸಮತೋಲನವನ್ನು ನಿಭಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಹೊರತು ಸಡನ್ನಾಗಿ ನಾನು
ಏನೋ ಐಶ್ವರ್ಯವಂತನಾಗಬೇಕು, ಸಡನ್ನಾಗಿ ನಾನು ಆರೋಗ್ಯವಂತನಾಗಬೇಕು. ಈ ಸಡನ್ ಅನ್ನೋದನ್ನು ಬದಿಗಿಡಿ ಅಂತ ನಾನು ಹೇಳಿ. ಇನ್ಸ್ಟಂಟ್ ಅಥವಾ ಮೇಡ್ ಈಸಿ ಸಾಧ್ಯ ಇಲ್ಲ. ಒಳ್ಳೆಯದು ಡಾಕ್ಟರ್ ರವೀಶ್ ಅವರ ಇದುವರೆಗೂ ಯೋಗ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಯೋಗ ಹಾಗೂ ಮಾನಸಿಕ ಆರೋಗ್ಯ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಶ್ ಬಿಎನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಸಹಯೋಗ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ, ಮೈಸೂರು. ನಡೆಯುವ ಮುಂದೆ ನಡೆಯುವ ಯೋಗದಿಂದ ನಡೆದು ಯೋಗ ಚಿತ್ತರಾಗುವ ಆತ್ಮೀಯ ಕೇಳುಗರೆ, ಪ್ರತಿ ವಾರ ಯೋಗವಾಣಿಯಲ್ಲಿ ನೀವು ಆಲಿಸಿದ ವಿಷಯ ಕುರಿತಂತೆ ಪ್ರತಿ 3 ತಿಂಗಳಿಗೊಮ್ಮೆ ಮುಕ್ತ ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ಪರೀಕ್ಷೆಯಲ್ಲಿ ಅಧಿಕ ಅಂಕ ಪಡೆದ ಕೇಳುಗರಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿ ಆಕರ್ಷಕ ಬಹುಮಾನ ನೀಡಲಾಗುತ್ತದೆ. ಸಂಕಲನ ತೇಜಸ್ವಿನಿ ಗಿರೀಶ್. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.